ಆಗಲೇ ಬಂದು ಬಿಟ್ಟವನ? ಯಾಕಂತೆ? ಧನ ಕಾಯೋಕೆ. ನಾಳೆ ಮತ್ತಾಳೆ ನಿನ್ ಸಭೆಗೆ ಬರ್ತಾನಂತೆ. ದುಶ್ವಾಸನ ಅಣ್ಣ, ಆ ಕೃಷ್ಣನು ಬಂದೊಡನೆ ಅವನು ಹಿಡಿದುಕೊಳ್ಳುವುದಕ್ಕೆ ತೊಕ್ಕ ಏರ್ಪಾಡುಗಳನ್ನು ಮಾಡುವಂತವನಾದ. ಅವನು ನಿನ್ನನ್ನೇ ನಂಬಿಕೊಂಡವನ. ಮತ್ತೆ ಆ ದರಿದ್ರ ಉದುರಿನ ಮನೆಗೆ ಹೋಗ್ಬಿದ್ದಂತೆ. ದರಿದ್ರ ಈ ಎದುರು ಮನೆ ಅಲ್ಲ, ವಿದುರನ ಮನೆ. ವಿದುರನ ಮನೆಗೆ ಹೋಗ್ಬಿದ್ದವನಂತೆ. ಅಸಹ್ಯ. ಅಸಹ್ಯ ಪಡಬೇಡ. ನೀವೇ ಉಕ್ಕೊಳ್ತಾ ಇದ್ದೀರಾ, ನನಗೆ ಅಸಹ್ಯ ಪಡಬೇಡ ಅಂತೀರಲ್ಲೋ. ಇವನು ಮಾಡವನು ಹೇಳು. ಅಸಹ್ಯ ಪಡಬೇಡ. ಅವನು ನಂಬಿದವರ ಕೈಯನ್ನು ಬಿಡಕ್ಕಿಲ್ಲವಂತೆ. ಅವನು ನಂಬಿದವರ ಕೈಯನ್ನು ಬಿಡಕ್ಕಿಲ್ಲವಂತೆ. ಹೇಗೆ ಆದರೂ ನಾಳೆ ಅವನು ಇಲ್ಲಿಗೆ ಬಂದೇ ಬರುತ್ತಾನೆ. ಹಾಗ ವಿಸಾರಿಸಿಕೊಂಡರಾಯಿತು. ದುಶ್ವಾಸನ ಅಗ್ರಜ, ನೀನಿನ್ನು ಹೊರಡಬಹುದು. ಥಳ ಥಳ ಥಳರೆಂದು ಥಳಿಸುವ ಈ ನನ್ನ ಕೆಳದೋಳ್ ಮೆರೆಯುವ ಈ ನನ್ನ ಕಥೆಯ ಠೇಂಕಾರಕ್ಕೆ ಬಲ್ಲಿದರ ಬಲಾಢ್ಯರ ಹೃದಯವು ಛೆಲ್ಲೆಂದಿತು. ನನ್ನ ಸಿಂಹ ಗರ್ಜನೆಯನ್ನು ಕೇಳಿ ಜಗವೃಂದವೆಲ್ಲ ಗೂಡು ಸೇರಿತು. ಆತಳ ವಿತಳ ಸುತ್ತಲ ಪಾತಾಳ ಲೋಕವೆಲ್ಲ ಕಲ್ಲನಿಸಿ ಹೋಯಿತು. ನನ್ನಂತ ವೀರಾದಿ ವೀರ ಧೀರ ಗಂಭೀರನಿಗೆ ಅಣ್ಣ ನೀನನ್ನು ಹೋಗು ಅಂತ ಹೇಳ್ತೀಯಾ? ಏನ್ ಮೇಟ್ರೆ ಇದು? ಎಲ್ಲೈತೆ ಡೈಲಾಗು? ನಿನಗೆ ಕಡಿಮೆ ಮಾತಿದೆ ಅಂತ ಹೇಳ್ಬಿಟ್ಟು ಇಲ್ದಿದ್ದೆಲ್ಲ ಮಾತಾಡ್ತಿದ್ಯನೋಲೆ. ಇದು ನಾಟಕದ ಮಾತೇನೋ, ಈ ನಾಟಕದ ಮಾತೇನೋ? ಹಳೆ ನಾಟಕದ ಮೇಷ್ಟ್ರು, ಹಿಂದಿನ ನಾಟಕದ ಮೇಷ್ಟ್ರೆ. ಅಲ್ಲ, ಹಿಂದಿನ ನಾಟಕದೆಲ್ಲ ನೆನಪಿಟ್ಕೊಂಡ್ಬಿಡ್ತೀರಾ, ನನ್ನ ನಾಟಕದ್ದೇ ಮರ್ತೋತಿರಲ್ಲೋ. ನಾನು ಏನೋ ಮಾಡಿ ಸಾಯ್ಲಿ ಲೋ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ರು. ಯಾಕೋ ಹಿಂಗ್ ಸಾಯಿಸ್ತೀರ? ಅವನು ಮೇಟ್ರು ಚಿಕ್ಕ ಪಾತ್ರ ಕೊಟ್ಟವ್ರೆ ಅಂತ ಗುಣಗ್ತಾ ಇದ್ದ ಆವಾಗಿಂದ. ಗುಣಗೊಂದು ನನಗೆ ಹೇಳ್ಬೇಕೋ ಬೇಡ? ಸರಿ ಮೇಷ್ಟ್ರೆ, ಒಂದ್ ನಾಲ್ಕು ಮಾತು ಹಾಕ್ತಿದ್ದೆ. ಹೋಗ, ಎಷ್ಟದೋ ಮಾತಾಡ್ಬಿಟ್ಟು ಹೋಗ. ಮಾತಾಯ್ತಲ್ವ? ನಾನೀಗ ಬರುತ್ತೇನೆ. ನೋಡಿ, ಎಲೆ ಮಾವ, ಎಲೈ ಮಾವ. ಅವನೇನು ಸಂಧಿ ಗಿಂದಿ ಅಂದ್ಕೊಂಡು ಬರ್ತವನಂತೆ. ಆದರೆ ನೀನು ಒಳ್ಳೆ ಕುರಿ ತರ. ಮೇಷ್ಟ್ರೆ ನೋಡಿ, ಮತ್ತೆ ಕುರಿಗಿರಿ ಅಂತ ಇದ್ದಾನ ಅವನ. ಕುರಿ ತರ. ಅವನು ಹೇಳ್ತಿರೋದು ಕುರಿ ತರ ಅಂತ. ತರ ಬೇರೆ, ವಿಚಾರ ಬೇರೆ ಕಣೋ. ಪ್ರಾಸಬದ್ಧವಾಗಿದೆ. ಮಾತಾಡೋ. ತಲೆ ಅಲ್ಲಾಡಿಸಿಕೊಂಡು ನಿಂತು ಬಿಟ್ಟೆ. ಅದೇನು ಮಾಡಬೇಕೋ ಹೇಳು. ಇಲ್ಲದಿದ್ದರೆ ಅವನು ಹೇಳಿದ್ದಕ್ಕೆಲ್ಲ ನಾನು ತಲೆ ಹೂಗಲಾಡಿಸಲೇನು? ಅವನಿಗೆ ಶಾಂತಿ ಗಿಂತಿ ಒಂದೂ ಬೇಡ. ಹಾಗೆ ಅವನಿಗೆ ಶಾಂತಿಯೇ ಬೇಕಾದರೆ ಮೊದಲು ನೆಟ್ಟಗೆ ನಿನ್ನ ಮನೆಗೆ ಬರುತ್ತಿದ್ದ. ಅದನ್ನು ಬಿಟ್ಟು ಭಕ್ತಿ ಮುಕ್ತಿ ಎಂದು ಆ ವಿದುರನ ಮನೆಗೆ ಹೋಗಿದ್ದಾನೆ. ಏಕೆ? ಮಸಲತ್ತು ಮಾಡುವುದಕ್ಕೆ. ಸುಯೋಧನ, ನಿನಗೆ ಮಾನ ಮರ್ಯಾದೆ ಒಂದೂ ಇಲ್ಲದೆ ಮಾವ, ಆ ಕೃಷ್ಣನ ಹೆಸರು ಎತ್ತಿದೊಡನೆ ಅದೇಕೆ ಹಂಗೆ ಎಗರಲಾಡುತ್ತೀಯೇ? ನಿನಗೇನು ಗೊತ್ತು? ಇವನು ನಿನ್ನ ವಂಶವನ್ನು ಮುಗಿಸುವುದಕ್ಕೆಂದೇ ಹುಟ್ಟಿರುವ. ಅವನ ವಂಶವನ್ನು ಯಾರು ಅವನನ್ನು ದೇವರು ಎನ್ನುತ್ತಾರೆಯೋ ಅವರನ್ನೇ ಮುಗಿಸುತ್ತಾನೆ. ಅಲ್ಲವೇ ಸುಯೋಧನ? ಅವನು ತನ್ನ ಸೋದರ ಮಾವನನ್ನೇ ಬಿಡಲಿಲ್ಲ. ಯಾವನೋ ಮುದಿಯ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂರಿಸಿದ ಅವನು ದೊಡ್ಡ ಮನುಷ್ಯ. ಅವನ ವಿಷಯವನ್ನು ನನಗೆ ಹೇಳುತ್ತೀಯ? ಬಿಡು, ಇಷ್ಟೆಲ್ಲ ಹೇಳುತ್ತೀಯೇ? ಮತ್ತೆ ಆ ಕೃಷ್ಣನ ಮನೆಗೆ ಹೋಗಿ ಸಾಯಕ್ಕೇಳು ಎಂದು ಕೃಷ್ಣನ ಮನೆಗೆ ಹೋಗಿ ಸಾಯ ಕೇಳು ಅಲ್ಲ, ಮತ್ತೆ ಕೃಷ್ಣನ ಮನೆಗೆ ಹೋಗಿ ಸಹಾಯ ಕೇಳು. ಅದೇ ಮೇಟ್ರೆ, ಸಹಾಯ ಕೇಳು ಎಂದು ಹೇಳುತ್ತೀಯೇ? ಇದು ನ್ಯಾಯವೇ ಮಾವ? ಅದೇ ನನ್ನ ಮಸಲತ್ತು. ಮೊದಲು ಈ ನಾಗರ ಹಾವನ್ನು ಹಿಡಿದು ಅದರ ಹಲ್ಲುಗಳನ್ನು ಕಿತ್ತು ಬಿಸಾಡಬೇಕು. ಆಮೇಲೆ ಅದನ್ನಿಟ್ಟುಕೊಂಡೇ ಆಟವಾಡಿಸಬೇಕು. ಹೆಂಗೆ? ಅದು ಹಂಗೆ. ನೋಡ್ರಿ, ಇಲ್ಲಿ ನನಗೆ ಅಕ್ಷರ ಬರಕ್ಕಿಲ್ಲ. ಗಾಂಪ್ ನನ್ನ ಮಗ ಅಂತ ಎಬ್ಬೆಟ್ ತೋರ್ತವನೆ. ಓಸಿ ಹುಷಾರಾಗಿರ ಕೇಳಿ. ನಾನು ಪಟೇಲ್ರ ಮಗ, ಸಂಖ್ಯೆ ಬಿಡಕ್ಕಿಲ್ಲ ಅವನಿಗೆ. ಏಮಾನ ಮಾಡ್ತಾವನಲ್ರಿ ಈ ಜನ ಮುಂದೆ. ನೀನು ಬುದ್ಧಿವಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಹಳ್ಳಿಲಿ ನಿನಗೂ ಅವನಿಗೂ ಆಗೋದಿಲ್ಲ ಅಂತಾನು ನನಗೆ ಗೊತ್ತಿದೆ. ಆದ್ರೆ ಇಲ್ಲಿ ಉಪಯೋಗಿಸಬೇಡ.
ಇದು ಶಾರದೆ ಕಂಡ್ರೋ, ಈ ಜಾಗಕ್ಕೆ ಬೆಲೆ ಇದೆಯೇನೋ? ಏನ್ ಮಾತಾಡ್ತಿದ್ದೀರೋ? ನಿಮ್ದೇನಿದ್ರು ಆಚೆ ಕಡೆ ಇಟ್ಕೊಳ್ರ ಏನೋ. ಆಯ್ತು, ಇನ್ನೊಂದ್ಸರಿ ಈ ತರ ಎಲ್ಲ ಮಾಡ್ಬಿಟ್ರೆ ನಾನ್ ನಿಮ್ಗೆ ನಾಟಕ ಹೇಳ್ಕೊಡೋದಿಲ್ಲ. ಹಂಗ್ ಮಾಡಬೇಡಿ. ಮತ್ತೆ ಹಂಗ್ ಮಾಡಬೇಡಿ, ನೀವು ಮಾಡೋದೇನು? ಬುದ್ಧಿ ಹೇಳಿ. ಇದು ಬಾರೋ ಇಲ್ಲಿ ನೋಡ, ಇಲ್ಲೇ ಇರುತ್ತೆ, ಬಾರೋ ಇಲ್ಲಿ. ನಾವೆಲ್ಲ ಅಣ್ಣ ತಮ್ಮದ್ರಿದ್ದಂಗೆ ಇರ್ಬೇಕು ಕಣ. ಕಲಾವಿದ್ರು ಅಂದ್ರೆ ಏನು? ಅವ್ನ್ ತಿನ್ಕತ ಇಲ್ವಲ್ಲ, ಅವ್ನು ತಿಳ್ಕೊತಾನೆ. ನೀನು ಸ್ವಲ್ಪ ನೋಡ್ಕೊಂಡು ಮಾತಾಡ್ರಲ್ಲೇ, ಕಿತ್ತಾಡ್ಬೇಡ್ರು. 15 ದಿವಸಕ್ಕೆ ಊರಬ್ಬ ಈ ನಾಟಕ ಮಾಡ್ಬೇಕು ಅಂತ ನೀವೇ ತೀರ್ಮಾನ ಮಾಡಿದಿರೋ ಇಲ್ಲೋ? ಹೌದು ಮೇಟ್ರೆ. ಅದ್ರ ಮೇಲೆ ನೀವು ಈ ತರ ಎಲ್ಲ ಮಾಡಿದ್ರೆ ಹೆಂಗಾಗ್ತದ? ನಾನು ಹೇಳ್ತಾ ಇದ್ದೀನಿ ನೋಡಪ್ಪ, ಇದೆಲ್ಲ ಆದ್ರೆ ನಾನು ಹೇಳ್ಕೊಡಲ್ಲ, ಇದೇ ಕೊನೆ. ಆಯ್ತು ಮೇಟ್ರೆ, ಅಷ್ಟೇ. ನೀವು ಹೋಗಿ ಕೂತ್ಕೊಳ್ಳಿ. ನೀವು ಹೇಳ್ಕೊಡಿ ಮೇಟ್ರೆ. ಮಾತಾಡ್ಬೇಡ್ರು. ಆಯ್ತು ಮೇಸ್ಟ್ ಮಾಡ್ರು. ಇವ್ರ ಹತ್ರ ಸಾಯೋದು ನಾವು. ಮೇಷ್ಟ್ರೆ, ಹಾ, ಅದು ಹೇಗೆ ಎಂದರೆ, ಆಕ್ಷನ್ ಅವನ ಸೈನ್ಯ ನಮಗೆ ಬೇಕಿತ್ತು, ಅದೀಗ ನಮ್ಮ ಕಡೆಗೆ ಬಂದಾಯ್ತು. ಈಗ ಅವನ ಕಡೆಯವರಿಂದಲೇ ಅವನನ್ನು ಮುಗಿಸುವುದು. ಅರ್ಜುನನು ಆ ದನ ಕಾಯುವವನೇ ಅವರ ಕಡೆಗೆ ಬೇಕೆಂದು ಕೇಳಿ ನಮಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಒಂದು ವೇಳೆ ಆ ದನ ಕಾಯುವವನೇ ನಮ್ಮ ಕಡೆಗೆ ಬಂದು ಸೈನ್ಯವನ್ನೆಲ್ಲ ಪಾಂಡವರಿಗೆ ಕೊಟ್ಟಿದ್ದರೆ ಏನಾಗುತ್ತಿತ್ತು? ಏನಾಗುತ್ತಿತ್ತು? ನಿನಗೆಲ್ಲಿ ತಿಳಿಯಬೇಕು, ಹಿತ್ತಾಳೆ ಕಿರಿಯವನಿಗೆ. ಮೇಟ್ರೆ, ಈಗ ಹಿತ ಇವನ್ ಬಿಡೋಕಿಲ್ಲ, ಬಿಸಿಲು ಕಾಚಿಬಿಡ್ತೀನಿ. ಏನಂತ ತಿಳ್ಕೊಂಡ್ಬಿಟ್ಟವನೇ? ಏನಂತ ತಿಳ್ಕೊಂಡ್ಬಿಟ್ಟೆ? ನೀನ್ ಪಾರ್ಲ ನೀನು ಮೇಟ್ರವ್ರಂತ ಬಿಟ್ಟಿವನಿ, ಆವಾಲೆ ಹೇಳಿವ್ನಿ. ನಾನು ಆಗ್ಲೇ ಏನೋ ಹೇಳಿದ್ ನಿಮ್ಗೆ, ಕಿತ್ಲಾಡಿದ್ರೆ ನಾನು ಇನ್ನೊಂದ್ಸರಿ ಮಾಡ್ಸಲ್ಲ ಅಂತ ಹೇಳ್ತಲ್ಲ. ಏನ್ ಬೇಡ್ರಿ ಅವನು? ರಾಜ್ಯ ಪ್ರಶಸ್ತಿ ವಿಜೇತ ನಾಟಕದ ಮೇಷ್ಟ್ರು ಕಡ ನಾನು. ನನ್ನ ಹಣೆ ಬರ ನೀವು ಮಟ್ಟಿಗೆ ಇಳಿಸಿದ್ರೆ ನಾನು ಇರ್ಬೇಕು, ಸಾಯ್ಬೇಕು. ಹಂಗ್ ಮಾಡ್ಬೇಡ್ರಿ ನೋಡ, ನೀವ್ ಇವೆಲ್ಲ ಮಾಡ್ತಿದ್ರ. ನೀವು ನನಗಿಂತ ಚಿಕ್ಕವರಾದ್ರೂ ಪರವಾಗಿಲ್ಲಪ್ಪ. ಇನ್ ನಾನು ನಿಮ್ಗೆ ನಾಟಕ ಕಲ್ಸಲ್ಲ. ನಿಮಗೆ ನಾನು ನಮಸ್ಕಾರ. ರಾಜ್ಯ ಪ್ರಶಸ್ತಿ ವಿಜೇತರು ನೀವು, ನಿಮ್ಗೆ ಈಗ ಅವಮಾನ ಆಗ್ಬಾರ್ದು. ನಾನು ಕಲ್ಸೋದಿಲ್ವೋ? ಕೇಳಿ ನಾನು ಒಂದು ಮಾತು ಕೇಳಿ. ನಾನು 10 ಡಂಗ್ರ ಹೊಡಿಸಿವ್ರಿ. ನನ್ನ ನೆಂಡ್ರು ಬೇರೆ ಬತ್ತವಳೆ ಆವತ್ತು. ಅವಳ ಮುಂದೆ ನನ್ನ ಅವಮಾನ ಮಾಡಬೇಡಿ. ಅದೇನ್ ಮಾಡ್ಬೇಕು ಮಾಡ್ಕೊಳ್ಳಿ ಹೋಗಿ. ನಾನು ಹೊಸಿ ನನ್ನ ಪಾತ್ರ ನೀವು ತೂಗಿಸ್ಕೊಂಡು ಹೋಗ್ಬೇಕು. ಅಲ್ಲ, ಜಗಳ ಮಾಡ್ತಿದ್ರೆ ಹೆಂಗ್ರೋ ನಾನು ಮಾಡಿಸೋದು? ಹೋಲಿ ಬಿಡಿ, ಅವನದೇ ಮ್ಯಾಕಾಗ್ಲಿ, ಅವನೇ ಮೇಲಾಗ್ಲಿ, ಅವನೇ ದೊಡ್ಡವನಾಗ್ಲಿ ಬಿಡಿ. ಆಯ್ತೇನೋ? ಇನ್ನು ಜಗಳ ಆದ್ರೆ ನಾನು ಹೇಳೋದು ಹೇಳಿದ್ರೆ ಇನ್ನೊಂದ್ಸರಿ ಹಿಂಗಾದ್ರೆ ಕರ್ಕೊಂಡು ನಾನು ಹೋಗ್ಬಿಡ್ತೀನಿ. ಇನ್ನೊಂದ್ಕಿತ ಹಿಂಗಾಗ ನಾನು ಈಗಲೇ ಹೇಳ್ತಾ ಇದ್ದೆ. ಅಯ್ಯೋ, ನಾನು ಪಂಚ ಎಲ್ಲೋ? ಪಂಚೆ ಇಲ್ಲ ಐತಲ್ಲ ಮೇಟ್ರೆ? ಎಲ್ಲೋ ಇಲ್ಲ ಐತಲ್ಲ, ಇಲ್ಲಿ ಸಜ್ಜಾಗಿ ಹಿಡ್ಕೊಂಡು ಇಲ್ಲಿ ಅಂತೀಯಲ್ಲ. ನೋಡೋ ಜನ ಏನಂತಾರೋ. ಕುತ್ಕೊಳ್ಳಿ ಮೇಟ್ರೆ. ಅಯ್ಯೋ, ದರಿದ್ರ ನನ್ನ ಮಕ್ಕಳು ಸಾವಾಸನಪ್ಪ. ಮರ್ಯಾದೆ ಲೇ, ಸುಮ್ನೆ ಇರ್ರೋ, ಮಾತಾಡ. ಮಾವ, ನೀನು ಹೇಳಿದಂತೆ ಆಗಲಿ. ಅದೇನು ಮಾಡ್ಕೋತೀಯೋ ಮಾಡ್ಕೋ. ಸರಿನಾ ಮೇಟ್ರೆ? ಸರಿಯಾಗಿದೆ ಬಿಡು. ಅಷ್ಟೇ ಅಲ್ಲ, ಸಂಧಿ ಸಂಧಿ ಎಂದು ದೊಡ್ಡಸ್ತಿಕೆಯ ಮಾತನ್ನಾಡುವ ಇವನನ್ನು ಮೊದಲು ಮುಗಿಸಬೇಕು. ಮೇಟ್ರೆ, ನಿಮ್ ಕಡೆನೆ ಕೈ ತೋರ್ತವ್ ನೋಡ್ರಿ. ಅವನನ್ನು ಮೊದಲು ಮುಗಿಸಬೇಕು. ಹೆಂಗೂ ನಂಬಕ್ಕಾಗಲ್ಲ ಈ ನನ್ನ ಮಕ್ಕಳನ್ನ. ಇರಲಿ, ಯಾವುದಕ್ಕೂ ಕಾಲಾವಕಾಶ ಬರಬೇಕು. ಸುಯೋಧನ, ಏನು ಮಾವ? ನೀನಿನ್ನು ಹೊರಡಬಹುದು. ಹೊರಗ್ ಬಾರ್ದ ನೋಡ್ಬಿಟ್ಟು ಮೇಟ್ರವ್ರೆ ಅಂತ ಬಿಡ್ತೀನಿ. ಇದ್ರೆ ಬುಲ್ಡೆ ಏನಿಲ್ಲ ಮೇಟ್ರೆ, ನಾನು ನೋಡ್ಕೋತೀನಿ. ಈ ಕಡೆ ಧೃತರಾಷ್ಟ್ರ, ಶಕುನಿ, ದುರ್ಯೋಧನ ಬಂದ್ರಲ್ಲ? ಎಲ್ಲ ಬರ್ರೋ, ಬಂದ್ರಲ್ಲ? ಏನಾಗ್ಲೇ, ನಾನು ಹೇಳ್ತಿದ್ದೀನಿ ಪದೇ ಪದೇ. ನೀನ್ ಹಿಂಗೆ ಅನ್ಬೇಡ, ಕೆಟ್ಟ ಅರ್ಥ ಬರ್ತದೆ. ನೀನ್ ಯೋಗ್ತೆ ನನಗೆ ಗೊತ್ತು. ಮಟ್ಟೈತೆ ಮೇಟ್ರೆ, ಅದಕ್ಕೆ ನಾ ಹಿಡ್ಕೋತೀನಿ. ಹೇಳು ಹೇಳು, ತಗೊಳ್ಳಿ. ಒಂದೂವರೆ ತಗೊಳ್ಳಿ. ಹಾ, ಬಲರೇ ಮೇರೆವೆ. ಹಾ,